ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ, ಸಂಕ್ರಾಂತಿ ತಮ್ಮೆಲ್ಲರಿಗೆ ಶುಭ ಕೋರಲಿ. ಎಲ್ಲ ಪರಿವಾರದ ಸದಸ್ಯರಿಗೆ ಶುಭವಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ರಾಷ್ಟ್ರ ಸರ್ವೋಪರಿ ಚಾನಲಿನ ಯೂಟ್ಯೂಬ್ ಚಾನಲಿನ ಮೊದಲನೇ ಸಂಚಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಬೇಕು. ಭಾರತದ ರಾಜಧಾನಿ ನವದೆಹಲಿಯಲ್ಲಿ 5 ಫೆಬ್ರವರಿಗೆ ಚುನಾವಣೆ ಇದೆ. 8ನೇ ಫೆಬ್ರವರಿಗೆ ಅದರ ರಿಸಲ್ಟ್ ಬರ್ತಾ ಇದೆ. ರಾಷ್ಟ್ರ ರಾಜಧಾನಿ ದಿಲ್ಲಿ ಅಂದರೆ ಅದೊಂದು ಮಿನಿ ಇಂಡಿಯಾ ಅಂತಾನೆ. ನೀವು ತಮಿಳರಾಗಲಿ, ತೆಲುಗು ಆಗಲಿ, ಕನ್ನಡ ಆಗಲಿ, ಪೂರ್ವಾಂಚಲಿ ಆಗಲಿ, ಬಿಹಾರಿಗಳಾಗಲಿ, ಇತ್ತಿತ್ತಾಗೆ ರೋಹಿಂಗ್ಯಾಗಳು ಆಗಲಿ, ಒಂದು ರೆಪ್ರೆಸೆಂಟೇಷನ್ ಆಫ್ ಇಂಡಿಯಾ ಅದರಲ್ಲಿ ಕಾಣಿಸ್ತದೆ. 2 ಭಾಗದಲ್ಲಿ ದಿಲ್ಲಿಯನ್ನು ನಾವು ಡಿಸ್ಕ್ರೈಬ್ ಮಾಡ್ಬೋದು. ಒಂದು ಲ್ಯೂಟನ್ಸ್ ದಿಲ್ಲಿ ಅಂದರೆ ಎಲ್ಲಿ ನಮಗೆ ಈಗ ಸಂಸದ್ ಮಾರ್ಗ್ ಇದೆ, ಲೋಕ ಕಲ್ಯಾಣ ಮಾರ್ಗ್ ಇದೆ, ಆನಂತರ ಕೆನಾಟ್ ಪ್ಲೇಸ್ ಇದೆ. ಅಂದರೆ ವೇರ್ ದ ಕಾಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಹಬ್, ಅಂದರೆ ವಿವಿಧ ತ್ರಿಲೋಕ್ಪುರಿ ಅಂಥ ಏರಿಯಾದಲ್ಲಿ ಬೇರೆ ಬೇರೆ ಅಂಬೆಸೆಗಳಿದ್ದಾವೆ. ಆದರೆ ಚುನಾವಣೆ ನಡೆಯೋದು ದಿಲ್ಲಿಯಲ್ಲಿ ಔಟರ್ ದಿಲ್ಲಿ, ಆನಂತರ ಮುಸ್ಲಿಂ ಡಾಮಿನೇಟೆಡ್ ಏನು ಏರಿಯಾಗಳಿದ್ದಾವೆ ಅದರಲ್ಲಿನೇ ಇರೋದು ಫೈಟು. ನೀವು ಡೆಲ್ಲಿಯಲ್ಲಿ ಮತದಾರರು ಲ್ಯೂಟನ್ಸ್ ಡೆಲ್ಲಿಯಲ್ಲಿ ತುಂಬ ಕಡಿಮೆ ಇದ್ದರೂ ಕೂಡ 70% ಆಫ್ ದ ವೋಟಿಂಗ್ ಕಮ್ಸ್ ಫ್ರಮ್ ದ ಔಟರ್ ದಿಲ್ಲಿ, ಆಮೇಲೆ ಬೇರೆ ಬೇರೆ ಕಡೆಯಿಂದ. 2007, 8, 9 ಈ ಸುಮಾರಿಗೆ ದಿಲ್ಲಿಯಲ್ಲಿ ಶೀಲಾ ದೀಕ್ಷಿತ್ ಅವರ ಸರ್ಕಾರ ಇತ್ತು. ಕಳೆದ ಮದನ್ ಲಾಲ್ ಖುರಾನಾ ಆಮೇಲೆ ಪ್ರವೇಶ್ ವರ್ಮಾ ಅವರ ತಂದೆ ಸಾಹೇಬ್ ಸಿಂಗ್ ವರ್ಮಾ ಮತ್ತು ಸುಷ್ಮಾ ಸ್ವರಾಜ್ ಇದ್ದಾಗ ಭಾರತೀಯ ಜನತಾ ಪಕ್ಷದ ಹಿಡಿತ ದಿಲ್ಲಿಯಲ್ಲಿ ಅವಾಗಿತ್ತು. ಅದಾದ ನಂತರ 3 ಪೀರಿಯಡ್ ಶೀಲಾ ದೀಕ್ಷಿತ್ ಅವರೇ ಡೆಲ್ಲಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆವಾಗ CWG ಗೇಮ್ಸ್ ನಡೀತು. ಆ CWG ಗೇಮ್ಸ್ನಲ್ಲಿ ಸ್ಕ್ಯಾಂಡಲ್ ಆಯಿತು, ಬೇರೆ ಬೇರೆ ಸ್ಕ್ಯಾಂಡಲ್ ಆದ ನಂತರ ಅದರ ಪರಿಣಾಮವಾಗಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಒಂದು ಲೋಕ ಆಂದೋಲನ ಸ್ಥಾಪನೆ ಆಯಿತು. ಅದಕ್ಕೆ ಪೀಪಲ್ಸ್ ಮೂವ್ಮೆಂಟ್ ಅಂತಾರೆ. ದೇಶದ ವಿವಿಧ ಐಡಿಯಾಲಜಿಗಳಿದ್ದವರು, ರೈಟಿಸ್ಟು, ಲೆಫ್ಟಿಸ್ಟು, ಸೆಂಟ್ರಿಸ್ಟು ಇವರೆಲ್ಲ ಸೇರಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಆಮರಣ ಉಪವಾಸಕ್ಕೆ ಕುಂತು ಅದರಿಂದ ಹೊರಹೊಮ್ಮಿದ್ದು ಆಮ್ ಆದ್ಮಿ ಪಾರ್ಟಿ. ಅದರ ಮುಖ್ಯಸ್ಥರು ಅರವಿಂದ್ ಕೇಜ್ರಿವಾಲ್. ಇವರೊಬ್ಬರು ಹರಿಯಾಣ ಮೂಲದವರು. ಇವ್ರಿಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಈಸ್ ಎ IRS ಆಫೀಸರ್, ರಿಟೈರ್ಡ್ ರೆವಿನ್ಯೂ ಆಫೀಸರ್. ಅವರ ಐಡಿಯಾಗಳು, ಕಲ್ಪನೆಗಳು ದಿಲ್ಲಿಯಲ್ಲಿ हम आम आदमी है, हम बंगला नहीं लेंगे, ಗಾಡಿ नहीं लेंगे, कुछ भी नहीं लेंगे ಅಂತ ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿ 2013ಕ್ಕೆ ಅವ್ರು ಚುನಾವಣೆ ನಿಂತಾಗ ಭಾರತೀಯ ಜನತಾ ಪಾರ್ಟಿಗೆ 30-32 ಸೀಟ್ ಬಂದಿತ್ತು. ಆಮ್ ಆದ್ಮಿಗೆ ಒಂದು 28 ಸೀಟ್ಗಳು ಬಂದಿತ್ತು. ಮಿಕ್ಕಿದ 10-12 ಸೀಟ್ಗಳು ಕಾಂಗ್ರೆಸ್ಸಿಗೆ ಬಂದಾಗ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಯಾರ ವಿರುದ್ಧನೇ ಅವರು ಆಂದೋಲನ ನಡೆಸಿದ್ರು, ಅವ್ರ ಜೊತೆಗೆ ಕೂಡಿ ಇವರು ಒಂದು ಸರ್ಕಾರವನ್ನು ದಿಲ್ಲಿಯಲ್ಲಿ ಸ್ಥಾಪನೆ ಮಾಡಿದ್ರು. ಆದರೆ ಭಾಳ ದಿವಸ ಅದು ಉಳಿಲಿಲ್ಲ. ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು, ಒಬ್ರಿಗೆ ಮೇಲೆ ಒಬ್ಬರು ಕಚ್ಚಾಟ ಇರೋದ್ರಿಂದ 2015ರಲ್ಲಿ ಪುನಃ ಚುನಾವಣೆ ಆಯಿತು. ಪುನಃ ಚುನಾವಣೆ ಆದಾಗ ಒಂದು ಐತಿಹಾಸಿಕ ವಿಜಯವನ್ನು ನಾವು ಡೆಲ್ಲಿಯಲ್ಲಿ ನೋಡಿದ್ವಿ. 70ರಲ್ಲಿ 67 ಸೀಟ್ಗಳನ್ನು ಗೆದ್ದು ಆಮ್ ಆದ್ಮಿ ಪಾರ್ಟಿ, ಅರವಿಂದ್ ಕೇಜ್ರಿವಾಲ್ ಪುನಃ ಅವರು ಸರ್ಕಾರವನ್ನು ಸ್ಥಾಪನೆ ಮಾಡಿದರು. ಅದಾದ ನಂತರ 5 ವರ್ಷ ಅವರು ಮೊಹಲ್ಲಾ ಕ್ಲಿನಿಕ್, ಆಮೇಲೆ ಸ್ಕೂಲಿನ ಡೆವಲಪ್ಮೆಂಟು, ಗೌರ್ಮೆಂಟ್ ಸ್ಕೂಲ್ಗಳನ್ನು ಡೆವಲಪ್ ಮಾಡಿದರು. ಕೆಲವೊಂದು ಒಳ್ಳೆಯ ಸಂಗತಿಗಳು ಅವರು ಮಾಡಿ ದ ಕಲ್ಚರ್ ಆಫ್ ಫ್ರೀಬೀಸ್ ಅಂದರೆ ಫ್ರೀಯಾಗಿ ಕೊಡೋದು. ಫ್ರೀಯಾಗಿ ಅಂತಂದರೆ ಫ್ರೀ ಬಸ್ ಮಾಡಿದರು, ಫ್ರೀ
ತೀರ್ಥಯಾತ್ರೆ ಮಾಡಿದ್ರು, ಫ್ರೀ 700 ಯೂನಿಟ್ವರೆಗೂ ಬಿಜ್ಲಿಯನ್ನು ಕೊಟ್ಟರು. ದಿಲ್ಲಿ ನಲ್ಲಿ ಅನೇಕ ಜನಪರವಾದ ಮತ್ತು ಪುಕ್ಕಟ್ಟಾಗಿ ಜನರಿಗೆ ಕೊಟ್ಟು ಒಂದು ಇಂಪ್ರೆಷನನ್ನು ಕೂಡಿಸಿದರು. ಅದಾದ ನಂತರ ಇದು 2020ರಲ್ಲಿ ಪುನಃ ಅವರು ಚುನಾವಣೆ ನಿಂತಾಗ 62 ಸೀಟ್ಗಳು ಅವ್ರು ಗೆದ್ದು 8 ಸೀಟ್ಗಳು ಭಾರತೀಯ ಜನತಾ ಪಾರ್ಟಿಗೆ ಬಂತು. 15ರಲ್ಲಿ ಮತ್ತು 20ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪೂರ್ಣತಃ ಡೆಸಿಮೆಂಟೆಡ್ ಆಗಿ ಅದರ ಅಸ್ತಿತ್ವವೇ ಕಳ್ಕೊಂತು. 2020 ನಂತರ ಏನು ಕೇಜ್ರಿವಾಲ್ ಅವರು ತಮ್ಮ ವಿಚಾರಧಾರೆಯನ್ನು ಎಲ್ಲ ಬದಲಾವಣೆ ಮಾಡಿ ಅನೇಕ ಹಗರಣಗಳು, ಆಮೇಲೆ ಪ್ರತಿ ಸತಿ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಕಿತ್ತಾಟ ಜಗಳಾಟ ಇದು ಮಾಡೋದ್ರಿಂದ ಈಗ 2025 ಚುನಾವಣೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ನೋಡಿ, ಬೈಪೋಲಾರ್ ಅಂದರೆ 2 ಪಕ್ಷಗಳ ನಡುವೆ ಚುನಾವಣೆ ನಡೆಯೋದು, ಟ್ರ್ಯಾಂಗ್ಯುಲರ್ ಚುನಾವಣೆ ನಡೆಯೋದು, ಅದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಯಾವಾಗ ಕಾಂಗ್ರೆಸ್ ಪೂರ್ಣ ಡೆಸಿಮೆಂಟೆಡ್ ಆಯಿತು, ಈಗ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಅವರೇನು ಇಂಡಿಯಾ ಗಠಬಂಧನ್ ಅಂತ ಮಾಡಿದರು, ಆದರೆ ಪಂಜಾಬ್ನಲ್ಲಿ ಅವರು ಕಾಂಗ್ರೆಸ್ಗನ್ನು ಸೇರಿಸ್ಕೊಂಡಿಲ್ಲ. ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕೂಡ ಕಾಂಗ್ರೆಸ್ಸಿನ ಜೊತೆ ಅಲಯನ್ಸ್ ಮಾಡಿಕೊಂಡಿಲ್ಲ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತಂದರೆ 2003 ಕಳೆದ 3 ಚುನಾವಣೆಗಳಲ್ಲಿ 7 ಲೋಕಸಭಾ ಕ್ಷೇತ್ರದಿಂದ 7ಕ್ಕೆ 7 ಕೂಡ ದಿಲ್ಲಿಯ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಒಲವು ಕೊಟ್ಟರೆ, ವಿಧಾನಸಭಾ ಚುನಾವಣೆಯಲ್ಲಿ ಅವರು ಆಮ್ ಆದ್ಮಿ ಪಾರ್ಟಿಗೆ ತನ್ನ ಒಲವನ್ನು ತೋರಿಸ್ತಾರೆ. ಈ ಒಲವು ತೋರಿಸುವ ಕಾರಣವೇನಂತಂದರೆ, ಅವರಂತಾರೆ ದೇಶ ಕೆ ಲಿಯೆ ಮೋದಿ ಅವರ ಮಗರ್ ದಿಲ್ಲಿ ಕೆ ಲಿಯೆ ಕೇಜ್ರಿವಾಲ್. ಇದೊಂದು ಕನ್ಸೆಪ್ಟು ಈ ಥರ ಬಿಂಬಿಸಿದ ಮೇಲೆ ನಮಗೂ ಅನ್ನಿಸ್ತಾ ಇತ್ತು ಈಗ ಕೇಜ್ರಿವಾಲ್ದು ಏನೂ ಮಾಡಲಿಕ್ಕಾಗಲ್ಲ. ಆದರೆ ಈಗ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ಇದ್ದಾಗ ನೋಡಿ, 2020ರಲ್ಲಿ ಅತಿ ಕಡು ಬಡವರು ಅಂದರೆ ಜುಗ್ಗಿ ಝೋಪಡಿಯಲ್ಲಿ ಬಹಳಷ್ಟು ಬಡತನ ಇರೋರು ಆಮ್ ಆದ್ಮಿ ಪಾರ್ಟಿಗೆ 60% ವೋಟಿಂಗ್ ಕೊಟ್ಟರೆ, ಭಾರತೀಯ ಜನತಾ ಪಾರ್ಟಿ ಅದರಲ್ಲಿ 33% ತಗೋತಾ ಇತ್ತು. ಅದೇ ಥರ ಲೋವರ್ ಮಿಡಲ್ ಕ್ಲಾಸ್ ಅವರು 63% ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿಗೆ 31% ಕೊಡ್ತಾಯಿದ್ರು. ಮಿಡಲ್ ಕ್ಲಾಸ್ ಜನ ಹೆಂಗೆ ಅಂದರೆ ದೋಸ್ ಹೂ ಗೋ ಟು ಸೆಕ್ರೆಟ್ರಿಯೇಟ್ ಅವ್ರ ಸಣ್ಣ ಪುಟ್ಟ ವ್ಯವಹಾರ ಉದ್ಯಮ ಮಾಡೋರು, ಅವರು ಕೂಡ 53% ಆಮ್ ಆದ್ಮಿ ಪಾರ್ಟಿ ಕೊಟ್ಟರೆ 39 ಕೊಡ್ತಿದ್ರು. ಆಮೇಲೆ ಶ್ರೀಮಂತರು ಸಾಧಾರಣತಃ 40% ಆಮ್ ಆದ್ಮಿ ಪಾರ್ಟಿಗೆ, 41% ಭಾರತೀಯ ಜನತಾ ಪಾರ್ಟಿ ಕೊಡ್ತಿದ್ರು. ಆದರೆ ಈಗ ಏನಾಗಿದೆ ಅಂತಂದರೆ, ಈ ಪೂರ್ಣ ಚುನಾವಣೆ ಮುಸಲ್ಮಾನ್, ಮಿಡಲ್ ಕ್ಲಾಸ್ ಮತ್ತು ಮಹಿಳಾ 3 M's ಅಂತ ನಾನು ಕರಿತೇನೆ. 3 M'ಸ್ನಲ್ಲಿ ಇದು ಬಂದು ನಿಂತಿದೆ. ಆದರೆ 2020ರವರೆಗೂ ಕಾಂಗ್ರೆಸ್ ಪಿಕ್ಚರ್ನಲ್ಲಿ ಇದ್ದಿದ್ದಿಲ್ಲ. ಈಗ ಕಾಂಗ್ರೆಸ್ ಸ್ಟ್ರಾಂಗೆಸ್ಟ್ ಆಗಿ ನಿನ್ನೆ ಅವರ ಅಧ್ಯಕ್ಷರಾದ ಲೀಡರ್ ಆಫ್ ಅಪೋಸಿಷನ್ ರಾಹುಲ್ ಗಾಂಧಿ ಸೀಲಂಪುರ್ ಅಂದರೆ ಮುಸ್ಲಿಂ ಬಹುಲ್ಯ ಕ್ಷೇತ್ರದಿಂದ ಅವರು ತಮ್ಮ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಸ್ಲೋಲಿ ಅವರು ಮಾಡ್ತಾರೆ. ಒಂದು ಅರ್ಥ ಮಾಡ್ಕೋಬೇಕು, ದಿಲ್ಲಿಯಲ್ಲಿ ಝುಗ್ಗಿ ಝೋಪಡಿ ಮತ್ತು ಪೂರ್ವಾಂಚಲಿ ಅಂತಂದರೆ ಬಿಹಾರ್ ಮತ್ತು ಉತ್ತರ ಪ್ರದೇಶದಿಂದ ಬಂದವರು ಮತ್ತು ಝುಗ್ಗಿ ಝೋಪಡಿಯಲ್ಲಿರೋರು. ಇಂಥ ಸೀಟ್ಗಳು ಸುಮಾರು 30 ಸೀಟ್ಗಳು ಆಗ್ತವೆ. ಆಮೇಲೆ ಮತಿಯಾ ಮಹಲ್, ಸೀಲಂಪುರ್, ಓಖ್ಲಾ ಹೀಗೆ ಹಿಡ್ಕೊಂಡು ಚಾಂದ್ನಿ ಚೌಕ್ ಹಿಂಗೆ ಮುಸಲ್ಮಾನ ಬಹುಮೂಲ್ಯ ಇರುವ 10 ಸೀಟ್ಗಳಿದ್ದಾವೆ. ಮಿಕ್ಕಿದ 20-25 ಸೀಟ್ಗಳು ನಾರ್ಮಲಿ ನಾವು ಕರೋಲ್ ಬಾಗ್ ಅಂತ, ಪಂಜಾಬಿ ಬಾಗ್, ಲಕ್ಷ್ಮೀ ನಗರ್, ವಿನಯ್ ನಗರ್ ಅಂತ ನಮ್ಮ ಲಾಲ್ ಕಿಲ್ಲಾ ಅಕ್ಕಪಕ್ಕದಲ್ಲಿ, ಮತ್ತು ನಮ್ಮ ಏನು ಸಂಸದ್ ಮಾರ್ಗ್ ಇಲ್ಲಿ ಏನು ಡೆಲ್ಲಿ ಅಂತವಲ್ಲ, ಲ್ಯೂಟನ್ಸ್ ಇಲ್ಲಿ, ಅಲ್ಲಿ ಸೇರಿಸಿ 25 ಇದ್ದಾವೆ. ಈಗ ಈ ಸತಿ ಯಾಕೆ ಕೇಜ್ರಿವಾಲ್ ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತಂದರೆ, ಅವ್ರಿಗೆ ಫೈಟ್ ಮಾಡೋರೇ ಯಾರು ಇದ್ದಿದ್ದಿಲ್ಲ.
ತನ್ನ 38% ವೋಟ್ ಶೇರ್ ಪಕ್ಕಾ ಬಿ ಜೆ ಪಿಗೆ ಇಟ್ಟುಕೊಂಡು ಬಿ ಜೆ ಪಿ ತನ್ನ ವೋಟ್ ಶೇರ್ನ ಕಾನ್ಸ್ಟೆಂಟಾಗೊಳಿಸ್ತಿತ್ತು. ಆದರೆ ಮಿಕ್ಕಿದ ಪೂರ್ಣ ವೋಟ್ ಶೇರು ಸ್ಪೆಷಲಿ ಝುಗ್ಗಿ ಝೋಪಡಿ ಮತ್ತು ಮುಸಲ್ಮಾನರ ಓಟು ಆಮ್ ಆದ್ಮಿ ಪಾರ್ಟಿ 100% ತೊಗೋತಿತ್ತು. ಹೀಗಾಗಿ ಅದು ಕೇಕ್ ವಾಕ್ ಆಗ್ತಿತ್ತು. ಈ ಸತೆ ನನ್ನ ಅಂದಾಜಿನ ಪ್ರಕಾರ ವೈ ಕೇಜ್ರಿವಾಲ್ ಈಸ್ ಇನ್ ಡೇಂಜರ್. ಒಂದಂದರೆ ಅವರು ಕರಪ್ಷನ್ನಲ್ಲಿ ಜೈಲ್ ಹೋಗಿ ಬಂದರು. ಅವರು ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗಿದ್ರು, ಮನೀಶ್ ಸಿಸೋದಿಯಾ ಹೋಗಿದ್ರು. ಆನಂತರ ಕೇಜ್ರಿವಾಲ್ ಸ್ವತಃ 5 ತಿಂಗಳ ಜೈಲಿನಲ್ಲಿ ಇದ್ದು ಬಂದವರು. ಆಮೇಲೆ ಜನರಿಗೂ ಕೂಡ ಗೊತ್ತಿದೆ, ಕೇಜ್ರಿವಾಲ್ ಪುನಃ ಸಿ ಎಮ್ ಆದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅವರು ಆಫೀಸ್ ಹೋಗೋಂಗಿಲ್ಲ, ಅವ್ರು ಯಾವುದೇ ಫೈಲ್ಗಳನ್ನು ಸಹಿ ಮಾಡೋಂಗಿಲ್ಲ, ಅವರು ಮಂತ್ರಿ ಪರಿಷತ್ತಿನ ಮೀಟಿಂಗ್ ತೊಗೊಳೋಂಗಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಎಂದೂ ಹೇಳಿಲ್ಲ ಅಂಡರ್ ಟ್ರಯಲ್ ಮನುಷ್ಯ ಸಿ ಎಮ್ ಆಗಬಾರ್ದು ಅಂತದ್ದು. ಇದೊಂದು ಭಾವನೆ ಜನರಲ್ಲಿ ಇದ್ದರೆ ಬಹಳಷ್ಟು ಜಮುನಾ ಕ್ಲೀನಿಂಗ್ ಬಗ್ಗೆ, ಪೂರ್ವಾಂಚಲಗಳ ಹಬ್ಬ ಇರ್ತದೆ ದೀಪಾವಳಿ ಆದ ನಂತರ ಛಟ್ ಅಂಥೇಳಿ, ಆನಂತರ ವಾಟರ್ ಸಪ್ಲೈ, ಸೀವೇಜ್, ಆಮೇಲೆ ಡಾಕ್ಟರ್ಗಳ ಕೊರತೆ ನಮ್ಮ ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ, ಮತ್ತು ಪೂರ್ಣ ದಿಲ್ಲಿಯನ್ನು ಶರಾಬ್ನಲ್ಲಿ ಮುಳುಗಿಸಿ ಅವ್ರು ಏನು ಮೂವ್ಮೆಂಟ್ ಮಾಡಿದ್ರು ಅದರ ಆ್ಯಂಟಿ ಇನ್ಕಂಬನ್ಸಿ ಯಾವ ಪಾರ್ಟಿಗೂ ಕೂಡ ನೀವು ನೋಡಿರ್ಬೋದು. ನರೇಂದ್ರ ಮೋದಿ ಎಂತೆಂಥ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನರು 400 ಪಾರ್ ಅಂದಾಗ 240ಕ್ಕೆ ತಳಗಿಳಿಸಿದರು. ಅಂದರೆ ಪಬ್ಲಿಕ್ ಆ್ಯಂಗರ್, ಪಬ್ಲಿಕ್ ಗೋಯಿಂಗ್ ಅಗೇನ್ಸ್ಟ್ ದ ಇನ್ಕಂಬೆಂಟೆಂಟ್ ಗೌರ್ಮೆಂಟ್ ಈಸ್ ಆಲ್ವೇಸ್ ದರ್ ಇಸ್ ಆ್ಯಂಟಿ ಇನ್ಕಂಬನ್ಸಿ. ಆದರೆ ಇದರ ರಿಪ್ಲೈ ಆಗಿ ನೋಡಿದಾಗ ನಾವು ಮಧ್ಯಪ್ರದೇಶ ಆಗಲಿ, ಲಾಡ್ಲಿ ಬಹನ್, ಮಹಾರಾಷ್ಟ್ರ ಆಗಲಿ ಲಾಡ್ಕಿ ಬಹೀನ್, ಆನಂತರ ಜಾರ್ಖಂಡ್ ಆಗಲಿ ಮೈಯಾ ಯೋಜನಾ, ಅಂದರೆ ಏನು ಹಳೆ ಸರ್ಕಾರ ಇತ್ತಲ್ಲ ಅದೇ ಸರ್ಕಾರ ಈಗ ವಾಪಸ್ ಸರ್ಕಾರನ ಸ್ಥಾಪನೆ ಮಾಡಿದೆ. ಆದರೆ ಫ್ರೀ ಬಿಜ್ಲಿ, ಫ್ರೀ ಪಾನಿ ಮತ್ತು ಫ್ರೀ ಸ್ವಾಸ್ಥ್ಯ ಯೋಜನಾ, ಇವು ಮೂರೇನು ಆಮ್ ಆದ್ಮಿ ಪಾರ್ಟಿ ಕೊಡ್ತಾ ಇತ್ತಲ್ಲ ಅದರಲ್ಲಿ ಮಹಿಳೆಯರ ಪಾತ್ರ ತುಂಬ ಇರ್ತದೆ. ಮಹಿಳೆಯರು 60%ಗಿಂತ ಜಾಸ್ತಿ ಮಹಿಳೆಯರು ಆಮ್ ಆದ್ಮಿ ಪಾರ್ಟಿಗೆ ಒಲವು ತೋರಿಸಿದರು. ಆದರೆ ಇಷ್ಟೆಲ್ಲ ಆದ ನಂತರ ಈಗ ನಂಗೆ ಅನ್ನಿಸ್ತಾ ಇದೆ, ಈ ವೆರಿ ಇಂಟ್ರೆಸ್ಟಿಂಗ್ ಫೈಟ್ ದಿಲ್ಲಿಯಲ್ಲಿ ನಡೀತಾ ಇದೆ. ಆ ಫೈಟ್ನಲ್ಲಿ 5ನೇ ತಾರೀಕು ಯಾರಿಗೂ ಕೂಡ ಇದು ಕ್ಲಿಯರ್ ಕಟ್ಟಾಗಿ ಒನ್ ಸೈಡೆಡ್ ಎಲೆಕ್ಷನ್ ಇರೋದಿಲ್ಲ. ನಾವು ಆಲ್ ಇಂಡಿಯಾ ಇತಿಹಾದಿ ಮುಸಲ್ಮಿನಿನ ನಮ್ಮ ಹೈದರಾಬಾದಿನ OIC ಅವರು ಕೂಡ ತಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ಸ್ಗಳನ್ನು ಯಾರು ಕನ್ವಿಕ್ಟೆಡ್ ಇದ್ದಾರೆ, ಅಮಾತುಲ್ಲಾ ಖಾನ್, ಆನಂತರ ಓಖಲಾದಿಲ್ಲ ಅವರು ಏನು ಮಾಡಿದರು, ಅಂಥ ಕನ್ವಿಕ್ಟೆಡ್ ಕ್ಯಾಂಡಿಡೇಟ್ಸ್ಗಳನ್ನ ಮುಸ್ಲಿಂ ಪ್ರದೇಶದಲ್ಲಿ ಹಾಕಿದರೆ ಮುಸ್ಲಿಮಿನ 10 ಸೀಟ್ಗಳಲ್ಲಿ there will be a 4-corner fight between BJP, Congress, ಆಮ್ ಆದ್ಮಿ ಪಾರ್ಟಿ ಆ್ಯಂಡ್ ದಿಸ್ OIC. ಹಂಗಿದ್ದಾಗ ಮುಸಲ್ಮಾನರ ಓಟು ಸ್ಪ್ಲಿಟ್ ಆಗಿ ಒನ್ ಸೈಡೆಡ್ BJPಗೆ ಬಂದರೆ ಅಲ್ಲಿ 10ರಲ್ಲಿ ಒಂದು 4 ಸೀಟ್ ಆದರೂ ನನಗೆ ಅನಿಸ್ತದೆ ಭಾರತೀಯ ಜನತಾ ಪಾರ್ಟಿ ಗೆದ್ಕೋಬಹುದು. ಪೂರ್ವಾಂಚಲಿಗಳ ಬಗ್ಗೆ ಒಂದು ಅವಹೇಳನಕಾರಿ 500 ರೂಪಾಯಿ ಲೇಕೆ ಆತೆ ಹೇ 5 लाख ಇಲಾಜ್ ಕರ್ಕೆ ಜಾತೆ ಅಂತ ಒಂದು ಸ್ಟೇಟ್ಮೆಂಟ್ ಅರವಿಂದ್ ಕೇಜ್ರಿವಾಲ್ ಕೊಟ್ಟಾಗ ಪೂರ್ವಾಂಚಲಿ ಮೂಮೆಂಟ್ ಆಗಿ, ಆಮೇಲೆ ಅವರು ಛಟ್ ಪೂಜೆ ಬಗ್ಗೆ ಮತ್ತು ಅವ್ರಿಗಾಗುವ ಇನ್ಸಲ್ಟ್ಗಳ ಬಗ್ಗೆ ಒಂದು ಕಾನ್ಸಾಲಿಡೇಷನ್ ನಡೀತಾ ಇದೆ. ಆವಾಗ ಪೂರ್ವಾಂಚಲಿ ಮ್ಯಾಕ್ಸಿಮಮ್ ವೋಟ್ಸ್ ಏನು ಇಂದಿರಾ ಕಾಲನಿ ಝೊಗ್ಗಿ ಝೋಪಡಿಗಳು ಇದ್ದು, ಆ ಝೊಗ್ಗಿ ಝೋಪಡಿಗಳ ದಲ್ಲಿ News24 ಅಂತ ಒಂದು ಚಾನಲ್ ಇದೆ. ರಾಜೀವ್ ರಂಜನ್ ಡೈಲಿ 1 ಗಂಟೆ ಕಾಲ ಮಧ್ಯಾಹ್ನ 1ರಿಂದ 2 ಅವರು ಸರ್ವೆ ಮಾಡಿದಾಗ, ನಿನ್ನೆ ಅವರು RK ಪುರಂನಲ್ಲಿದ್ದರು, ಅದಕ್ಕಿಂತ ಮುಂಚೆ ಅವರು ಇಂದಿರಾ ಕಾಲನಿಯಲ್ಲಿದ್ದರು. ನಾನು ಕ್ಲೀನಾಗಿ ಅದು ಸರ್ವೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ, 10ರಲ್ಲಿ 8 ಜನ ಕೇಜ್ರಿವಾಲ್ ವಿರುದ್ಧ ಮಾತಾಡ್ತಾ ಇದ್ದಾರೆ, 2 ಜನ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದರೆ ಕೇಜ್ರಿವಾಲ್ ತೋ ಜಾನಾ ಚಾಹಿಯೆ, ಅಬ್ ಕಿ ಬಾರ್ ಕೇಜ್ರಿವಾಲ್ ನಹಿ ಆಯೆಂಗೆ, ಈ ಒಂದು ಪೀಪಲ್ ಸೆಂಟಿಮೆಂಟ್ಸ್ ಕಾಣ್ತಾ ಇದೆ. ಇನ್ನೊಂದಂದರೆ
15%ಗಿಂತ ಮೇಲೆ ಏನಾದರೂ ಕಾಂಗ್ರೆಸ್ 2020 ಅದು ನಾವು 3% 4% ಇತ್ತು. 15ರಿಂದ 20% ಏನಾದರೂ ವೋಟ್ ಕಾಂಗ್ರೆಸ್ ಸ್ನ್ಯಾಚ್ ಮಾಡಿಕೊಂಡ್ರೆ ಅವ್ರು ಗೆಲ್ಲಲ್ಲ. ಆದರೆ ಆಮ್ ಆದ್ಮಿ ಪಾರ್ಟಿಯ ವೆರಿ ಎಸ್ಟಾಬ್ಲಿಷ್ಮೆಂಟ್ ಕಾಣ್ತಾ ಇದೆ. ನಾವು ಆಜ್ ತಕ್ ನೋಡ್ತೇವೆ, ABP ನ್ಯೂಸ್ ನೋಡ್ತೇವೆ, ಇಂಡಿಯಾ TV ನೋಡ್ತೇವೆ, ಆನಂತರ News24 ನೋಡ್ತೇವೆ, ನವಭಾರತ್ ನ್ಯೂಸ್ ನೋಡ್ತೇವೆ, ಟೈಮ್ಸ್ ನಾವು ನೋಡ್ತೇವೆ, ರಿಪಬ್ಲಿಕ್ TV ಇಂಗ್ಲೀಷ್ನಲ್ಲಿ ನೋಡ್ತೇವೆ. ಈ ಎಲ್ಲ ಚಾನೆಲ್ಸ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ಏನು ವಕ್ತಾರರಿದ್ದಾರೆ, ಸ್ಪೋಕ್ಸ್ ಪರ್ಸನ್ ನಾವೇನಂತೇವೆ, ಅವರು ಆ್ಯಂಗ್ವಿಶು, ಆ್ಯಂಗರು, ಇವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಸಮ್ವೇರ್ ಆತಿಶಿ ಆ್ಯಂಡ್ ಕೇಜ್ರಿವಾಲ್, ಮನೀಶ್ ಸಿಸೋದಿಯಾ, ಸತ್ಯೇಂದ್ರ ಜೈನ್ ಇಂಥ ಧುರೀಣರು ಆಮ್ ಆದ್ಮಿ ಪಾರ್ಟಿ ಅವ್ರ ಸೀಟನ್ನೇ ಗೆಲ್ಲಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ನನ್ನ ಅಂದಾಜಿನ ಪ್ರಕಾರ 8ನೇ ತಾರೀಕು ಮಧ್ಯಾಹ್ನ 12-12:30ವರೆಗೆ ಏನು ಬೆಂಚ್ ಮಾರ್ಕ್ ಇದೆ 35 ಸೀಟ್ ಗೆಲ್ಲಲಿಕ್ಕೆ, ಪೂರ್ವಾಂಚಲಿ ಸಾಲಿಡ್ BJP ಹೋಟ್ಸು. ಆಮೇಲೆ ಇನ್ನೊಂದು ಫ್ಯಾಕ್ಟರ್ ಅಂತಂದರೆ, ನನಗೆ ಹೆಂಗೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪೂರ್ಣತಃ ಸಣ್ಣ ಸಣ್ಣ ಕಾರ್ನರ್ಸ್ನಲ್ಲಿ ಹೋಗಿ ಮೀಟಿಂಗ್ಗಳೆಲ್ಲ ಮಾಡಿದರು, ಡೆಲ್ಲಿಯಲ್ಲಿ ಅಷ್ಟರ ಮಟ್ಟಿಗೆ ಅವರು ಮಾಡಬಹುದಾ? ಯಾಕಂದರೆ ಡೆಲ್ಲಿ ಮೆಂಟಾಲಿಟಿನೇ ಬೇರೆ ಆಗ್ತದೆ, ಮಹಾರಾಷ್ಟ್ರ ಜನರ ಮೆಂಟಾಲಿಟಿನೇ ಬೇರೆ ಆಗ್ತದೆ. ಯಾಕಂದರೆ ಡಿಫ್ರೆಂಟ್ ಲೊಕ್ಯಾಲಿಟೀಸ್, ಡಿಫ್ರೆಂಟ್ ಕಮ್ಯುನಿಟೀಸ್, ಡಿಫ್ರೆಂಟ್ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಇರ್ತಾರೆ. ಅಷ್ಟು ಜನ ಅಲ್ಲಿ ಬಂದು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಅಂಡರ್ ಕರೆಂಟ್ ಒಂದು ಕಾಣ್ತಾ ಇದೆ. ಮುಂಬರುವ ದಿನಗಳಲ್ಲಿ 8ನೇ ತಾರೀಕಿಗೆ ಆಮ್ ಆದ್ಮಿ ಪಾರ್ಟಿ ಡೇಂಜರ್ ಝೋನ್ನಲ್ಲಿ ಇದ್ದು, ಭಾರತೀಯ ಜನತಾ ಪಾರ್ಟಿ ಅವರ ಕ್ಯಾಂಪೇನಿಂಗು ನರೇಂದ್ರ ಮೋದಿ ಮತ್ತು ಮಹಾಕುಂಭ ನಡೀತಾ ಇದೆ, ಮಹಾಕುಂಭ ಇಂಪ್ಯಾಕ್ಟು ಹಿಂದುತ್ವದ ಮೇಲೆ ಎಷ್ಟು, ಆಮೇಲೆ ಇನ್ನೊಂದಂದರೆ ಪ್ರವೇಶ್ ವರ್ಮಾ ಅವರ ಜಾಟ್ ಫ್ಯಾಕ್ಟರ್. ಸಾಹೇಬ್ ಸಿಂಗ್ ವರ್ಮಾ ಅವರ ತಂದೆ ಹೋದ್ಮೇಲೆ ಜಾಟ್ರು 20-22% ಇದ್ರೂ ಕೂಡ ಡೆಲ್ಲಿಯಲ್ಲಿ ಅವ್ರು ನಿಮಗೆ ಔಟರ್ ಡೆಲ್ಲಿಯಲ್ಲಿ ಕಾಣ್ತಾರೆ. ಅಂದರೆ ಹರಿಯಾಣ ಬಾರ್ಡರ್ ಆಯ್ತು, ರಾಜಸ್ಥಾನ್ ಬಾರ್ಡರ್ ಆಯ್ತು, ಎಲ್ಲಿ ಔಟರ್ ಡೆಲ್ಲಿ ಇದೆಯಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಜಾಟ್ ಸ್ಪೀಕಿಂಗ್ ಜನ ಇದ್ದಾರೆ. ಹರಿಯಾಣದಲ್ಲಿ ಹಾಗೆ ಜಾಟ್ರು BJP ವಿರುದ್ಧ ಅಂತಿದ್ರು, ಆದರೆ ಜಾಟ್ರು BJP ವಿರುದ್ಧ ಹೋಗಲಾರ್ದೆ ಜಾಟ್ ಬಹುಮೂಲ್ಯ ಜನ, ಆಮೇಲೆ ಯಾದವರು, ಸೈನಿ, ಖತ್ರಿ, ಆಮೇಲೆ ನಮ್ಮ ಅವಸ್ಥಿ ಏನು ಕಮ್ಯುನಿಟಿ ಇದೆ ಎಲ್ಲ ಸ್ಪ್ರೆಡ್ ಆಗಿದೆ ಅರೌಂಡ್ ದ ಬಾರ್ಡರ್ ಆಫ್ ಡೆಲ್ಲಿ, ಅವು ಎಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದರಿಂದ ನನ್ನ ಅನಿಸಿದ ಮಟ್ಟಿಗೆ ಮುಂಬರುವ 8ನೇ ತಾರೀಕು ಒಂದು 38-40 ಸೀಟ್ಗಳು ಭಾರತೀಯ ಜನತಾ ಪಾರ್ಟಿ, 18ರಿಂದ 22 ಸೀಟು ಆಮ್ ಆದ್ಮಿ ಪಾರ್ಟಿ, ಆಮೇಲೆ ಒಂದು 4-5 ಸೀಟ್ಗಳು ಕಾಂಗ್ರೆಸ್ ಬರಬಹುದು. ಮತ್ತು ಭಾರತೀಯ ಜನತಾ ಪಾರ್ಟಿ 42 ಬೆಂಚ್ ಮಾರ್ಕ್ ಇಟ್ಕೊಂಡು 50ರವರೆಗೂ ಹೋಗ್ಬೋದು. ಆದರೆ ಆಮ್ ಆದ್ಮಿ ಪಾರ್ಟಿಗೆ ಮೆಜಾರಿಟಿ 35 ಈ ಸತಿ ಸಿಗೋದು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ನನ್ನ ಸಮೀಕ್ಷೆ ಹೇಳ್ತಾ ಇದೆ. ನಮಸ್ಕಾರ, ಸಂಕ್ರಾಂತಿಯ ಶುಭಾಶಯಗಳು.